ಕಾಫಿ ತಗೊಂಡು ಬರ್ತೀನತ್ತೆ. ಪ್ರಿಯಾ ಯಾವುದು ಮೆಸೇಜ್ ಕಳಿಸಿದಾಳೆ, ಯಾವುದೋ ವಿಡಿಯೋ ಮೆಸೇಜ್ ಕಳಿಸಿದಾಳೆ ಸುಜಾತ. ಓ ರಾಧಿಕಾ, ನೋಡ್ದೆ ಸುಜಾತ, ಕೊಟ್ಟು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ನನ್ನ ಮಗಳಾದ್ಮೇಲೆ ಮಿಕ್ಕಿದವರಲ್ಲ. ಸೊಸೆಯಾಗಿ ಮೆಟ್ಟಿದ ಮನೆ ಜವಾಬ್ದಾರಿನ ಇವಾಗ್ಲೇ ಸ್ವೀಕರಿಸಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಹೌದು ರೀ, ಶಕುಂತಲಾ ದೇವಿಯವ್ರ ನಂಬಿಕೆನ ನಮ್ಮ ಮಗಳು ಖಂಡಿತ ಉಳಿಸ್ಕೋತಾಳೆ. ರಾಧಿಕಾ, ನಿನ್ ಪ್ರೀತಿನ ತ್ಯಾಗ ಮಾಡಿ ನಮಗ್ ಸಂತೋಷ ಪಡಿಸ್ತಿದ್ಯಾ. ಅಪ್ಪಂಗೆ ವಿಡಿಯೋ ಕಾಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುಜಾತ, ಪ್ರಿಯಾ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಹಾಯ್ ಅಪ್ಪ. ಹಾಯ್ ಪ್ರಿಯಾ. ಹಾಯ್ ಅಮ್ಮ. ಹಾಯ್ ಅಮ್ಮ. ಪ್ರಿಯಾ, ಎಲ್ರು ಚೆನ್ನಾಗಿದಾರಲ್ವಾ? ಎಲ್ಲ ಸೂಪರ್ ಅಪ್ಪ. ನಿಮ್ ದೊಡ್ಡ ಮಗ್ಳು ಮಾಡಿರೋ ಅತ್ತೆ ಮನೆ ಕೆಲ್ಸದ್ದು ವಿಡಿಯೋ ಕಳ್ಸಿದ್ದೀನಿ, ನೋಡಿದ್ರಾ? ಎದ್ದಿದ ತಕ್ಷಣನೇ ರಾಧಿಕಾ ಹಾಕಿರೋ ರಂಗೋಲಿ ನೋಡಿ ಕಣ್ಣಿಗಿಂಪಾಗಿ ಮನ್ಸಿಗೆ ನೆಮ್ಮದಿ ಆಯ್ತಮ್ಮ. ಅಕ್ಕನ ಹತ್ರ ಒಂದ್ಸಲ ಮಾತಾಡ್ಸಿದ್ರೆ ನಿಮ್ಮ ಅಪ್ಪನ್ಗೆ ಇನ್ನೂ ಖುಷಿ ಆಗುತ್ತೆ. ಇವಾಗ್ಲೇ ಮಾತಾಡಿಸ್ತೀನಿ. ಭಾವನೂರೇ, ಕಾಫಿ ತಣ್ಣಗಾಗ್ಬಿಡುತ್ತೆ, ತಗೊಳ್ಳಿ. ಸಾರಿ. ಥ್ಯಾಂಕ್ ಯು. ರಾಧಿಕಾ, ಅಕ್ಕ, ಅಪ್ಪನ ಜೊತೆ ಮಾತಾಡು. ಅಪ್ಪ, ಹೇಗಿದ್ದೀರಾ? ಅದೃಷ್ಟ ಅತ್ತೆ ಮನೆ ರೂಪದಲ್ಲಿ ಮಗಳಿಗೆ ಒಲ್ದ್ರೆ ಎಷ್ಟು ಸಂಭ್ರಮ ಪಡ್ತಾರೋ ಅಷ್ಟು ಸಂಭ್ರಮ ಪಡ್ತಿದ್ದೀನಮ್ಮ. ಅಳಿಯಂದ್ರಿಗೊಂದ್ಸಲ ಫೋನ್ ಕೊಡಮ್ಮ. ಹಾ, ಕೊಡ್ತೀನಪ್ಪ. ಹಾ ಮಾವ, ಹೇಳಿ. ಏನಿಲ್ಲಪ್ಪ, ಒಂದ್ಸಲ ಮಾತಾಡ್ಸೋಣ ಅಂತ ಫೋನ್ ಕೊಡು ಅಂದೆ. ವ್ರತಕ್ಕೆ ಬರ್ತಿದ್ದೀರಾ ಅಲ್ವಾ? ಹಾ ಬರ್ತಿದ್ದೀವಿ. ಕೈಲಾಶ್, ಹಾ ಇಲ್ಕೊಡು. ಒಂದ್ ನಿಮಿಷ. ನಮಸ್ಕಾರಮ್ಮ. ನಮಸ್ಕಾರ ಅದ್ಕೆ. ನಮಸ್ಕಾರ ಅಣ್ಣವ್ರೆ. ನೀವು ಅದಕ್ಕೆ ಇಬ್ರು ಬೇಗ ಬಂದ್ಬಿಡಿ. ಪುರೋಹಿತರು ಕೂಡ ಬರ್ತಿದ್ದಾರೆ. ವ್ರತ ಶುರು ಮಾಡ್ಬಿಡೋಣ. ಸರಿನಮ್ಮ. ಫೋನ್ ಇಡ್ತೀನಿ. ಏನಿನ್ನೂ ಕೂತಿದ್ಯಾ? ಬೇಗ ರೆಡಿಯಾಗಿ ಹೊರಡ್ಬೇಕು. ಅಯ್ಯೋ, ಮಗಳು ಹೆಸರು ಹೇಳಿದ್ರೆ ಸಾಕು, ಎಲ್ಲಿಲ್ದಿರೋ ಉತ್ಸಾಹ ಬಂದ್ಬಿಡುತ್ತೆ. ಮತ್ತೆ ಹೋಗ್ತಿರೋದು ರಾಧಿಕಾ ಮನೆಗೆ. ಹೋಗು. ಸರಿ ಸರಿ, ಹೋಗ್ತೀನಿ. ಅವ್ರ ಸಂತೋಷ ನೋಡಿ ನಿನ್ ರಕ್ತ ಕುದೀತಿದ್ಯಾ ಅಲಿವೇಣಿ?
ಕುದಿಯಲ್ವಾ ಮತ್ತೆ? ಚಿಕ್ಕ ವಯಸ್ಸಿಂದಾನು ಕೈಲಾಶೆ ನಿನ್ ಗಂಡ ಅಂತ ಮಲ್ಲೇಶ್ವರಿ ಕಿವಿ ಊದಿ ಆಸೆ ಬೆಳೆಸಿದೀವಿ. ಅವಳ ಮನ್ಸಿನ ತುಂಬಾ ಅದೇ ಪ್ರೀತಿ ಬೆಳೆಸ್ಕೊಂಡ್ ಬದುಕ್ತಿದ್ದಾಳೆ. ಆದ್ರೆ ನಾವು ಮದ್ವೆ ಹಾಳು ಮಾಡೋಕಾಗ್ಲಿಲ್ವಲ್ಲ. ಕಡೆ ಪಕ್ಷ ಇವಾಗಾದ್ರೂ ರಾಧಿಕಾ ನಿಮಗ್ ಸರಿ ಹೊಂದಲ್ಲ ಅಂತ ನಿಮ್ ತಂಗಿಗೆ ಕೈಲಾಶ್ಗೆ ಭ್ರಮೆ ಹುಟ್ಸಿ ಅವಳನ್ನ ಮನೆಯಿಂದ ಹೊರಗೆ ಹಾಕ್ಸೋಣ ಅಂದ್ರೆ ನೋಡಿದ್ರಲ್ಲ, ಸೊಸೆಯ ಕಾಲಿಕ್ ಮಾರನೇ ದಿನಾನೇ ಈ ಮನೆ ಪದ್ಧತಿಗಳಿಗೆ ಅನುಗುಣವಾಗಿ ನಡ್ಕೋತಿದ್ದಾಳೆ. ನಿಮ್ ತಂಗಿ ಮೆಚ್ಚುಗೆ ಗಳಿಸೋ ಕೆಲ್ಸದಲ್ಲಿದ್ದಾಳೆ. ಹೀಗಾದ್ರೆ ಅವಳನ್ನ ಹೇಗ್ ಮನೆಯಿಂದ ಓಡ್ಸೋಕಾಗತ್ರಿ? ನಮ್ ಮಗಳನ್ನ ಈ ಮನೆ ಸೊಸೆಯಾಗಿ ಹೇಗ್ ಮಾಡಕ್ಕಾಗತ್ತೆ? ಒಂದ್ ವೇಳೆ ನಾವ್ ಅಂದ್ಕೊಂಡಿದ್ ನಡೀದೆ ಹೋದ್ರೆ ನಮ್ಮ ಮಲ್ಲೇಶ್ವರಿ ಪರಿಸ್ಥಿತಿ ಏನು? ಹಾಗೇನಾದ್ರೂ ಆದ್ರೆ ಅವಳು ಏನ್ ಮಾಡೋಕ್ಕೂ ಹೇಸೋದಿಲ್ಲ. ಅರಿವೇಣಿ, ನನ್ ತಂಗಿ ಬಗ್ಗೆ ಗೊತ್ತಿದ್ರು ಕೂಡ ಆವೇಶ ಪಡ್ತಿದ್ಯಲ್ಲ. ನಮ್ಮ ಮೇಲೆ ಚಿಕ್ಕ ಅನುಮಾನ ಬಂದ್ರೂ ತಕ್ಷಣ ನಮ್ಮನ್ನ ಈ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆಗಾಕ್ತಾಳಷ್ಟೇ. ಇಷ್ಟು ದಿನ ಸಾಲ ಮಾಡಿ ಮೋಸ ಮಾಡಿ ಕಾಲ ಹಾಳು ಮಾಡಿದ್ದೆ ಸಾಲ್ದ? ಮತ್ತೆ ಅಂತ ಬದುಕು ಬೇಕಾ ನಮ್ಗೆ? ನಾವು ಈ ಮನೆಯಲ್ಲಿ ಟಿಕಾಣಿ ಹೂಡಿ ಈ ಆಸ್ತಿನೆಲ್ಲ ನಾವು ಅನುಭವಿಸ್ಬೇಕು. ಹಾಗೆ ನಡಿಬೇಕು ಅಂದ್ರೆ ಮಲ್ಲೇಶ್ವರಿ ಹೇಗಾದರೂ ಕೈಲಾಶ್ ಹೆಂಡತಿ ಆಗ್ಲೇಬೇಕು. ಅದಕ್ಕೆ ಏನೇ ಮಾಡಿದ್ರು ಜಾಗ್ರತೆಯಿಂದ ಹುಷಾರಾಗಿ ಮಾಡಬೇಕು. ರಾಧಿಕಾನ ನನ್ನ ತಂಗಿ ತಪ್ಪು ತಿಳ್ಕೋಬೇಕು ಅಂದ್ರೆ ಬರೋ ಪ್ರತಿ ಅವಕಾಶನೂ ನಾವು ಉಪಯೋಗಿಸ್ಕೋಬೇಕು. ಇವತ್ ನಡೆಯೋ ಸತ್ಯನಾರಾಯಣ ವ್ರತದಲ್ಲೇನೆ ಆ ದಿಕ್ಕಲ್ಲಿ ನಾವು ಹೆಜ್ಜೆ ಇಡಬೇಕು. ಹಾಗೆ ಸಾತ್ಸೋ ಹಾವಿನ ತರ ಹೊಂಚಾಕಿ ಕಾಲ ನೋಡ್ಕೊಂಡು ಕಚ್ಚಿಬಿಡ್ಬೇಕು. ಪ್ರಿಯಾ, ಅಮ್ಮ. ಅಪ್ಪ, ನಿನ್ ಹೆಂಡತಿ ನಿನ್ನ ಚೆನ್ನಾಗ್ ನೋಡ್ಕೊತಿದ್ದಾಳ? ಇಲ್ಲ ನಾನು ಅಕ್ಕ ಮನೇಲಿಲ್ಲ ಅಂತ ನಿನ್ನ ನೋಡ್ಕೊಳ್ದಿರ ಟಿವಿ ನೋಡ್ತಾಳಾ? ನೀನೇನೇ ಅಂದ್ಕೊಂಡ್ರು ನಿಮ್ಮಪ್ಪನ್ ಎಲ್ಲಾ ಕೆಲ್ಸನೂ ನಾನೇ ಮುಂದೆ ನಿಂತು ನೋಡ್ಕೋತಿದ್ದೀನಿ. ಓಹೋ ಅಪ್ಪ. ರಾಧಿಕಾ, ರಾಧಿಕಾ, ಹೊಸ ಸಂಬಂಧ, ಹೊಸ ವಾತಾವರಣ ಅಂತ ಭಯ ಏನಾದ್ರೂ ಆಗ್ತಿದೆಯಮ್ಮ? ಅಂಥದ್ದೇನೂ ಇಲ್ಲ ಅಪ್ಪ. ಅಣ್ಣವ್ರೇ, ನಮಸ್ಕಾರಮ್ಮ. ನಮಸ್ಕಾರ. ಕೂತ್ಕೊಳ್ಳಿ. ನಮಸ್ಕಾರ ಅದ್ಕೆ. ನಮಸ್ಕಾರ ಅದ್ಕೆ. ನಮಸ್ಕಾರ ಮಾವ. ನಮಸ್ಕಾರ ಅತ್ತೆ. ನಮಸ್ಕಾರನಪ್ಪ. ಏನಯ್ಯ,
ಅವ್ರ ಸಂತೋಷ ಆವಿಯಾಗೋ ಥರ ಏನಾದ್ರೂ ಮಾಡ್ಬೇಕು. ಮದ್ವೆ ಹೇಗಿದ್ರು ನಿಲ್ಸೋಕಾಗಿಲ್ಲ. ಕಡೆ ಪಕ್ಷ ವ್ರತಕ್ಕಾದ್ರೂ ಏನಾದ್ರೂ ಮಾಡಿ ಭಂಗ ತರಬೇಕು. ಅಮ್ಮ, ಇವಾಗ ನಾನ್ ಮಾಡೋ ಕೆಲ್ಸ ನೋಡಿ ನೀವ್ ನನ್ನ ಶಭಾಷ್ ಅಂತ ಮೆಚ್ಕೋತೀರಾ. ಏನ್ ಮಾಡ್ತೀಯೆ? ಬನ್ನಿ ನೋಡಿವ್ರಂತೆ. ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಅತ್ತೆಗೂ ಕೈಲಾಶ್ ಬಾವಂಗೂ ಬಟ್ಟೆ ತಂದಿದಾರಲ್ಲ, ಇದನ್ನ ಹರಿದು ಬಿಟ್ರೆ ಹರಿದಿರೋ ಬಟ್ಟೆನ ನೋಡಿ ನಮ್ಮತ್ತೆ ಶುಭ ಕಾರ್ಯಕ್ಕೆ ಅಪಶಕುನ ಆಯ್ತಲ್ಲ ಅಂತ ಬಾಳ ರಂಪ ಮಾಡ್ತಾರೆ. ಸುಜಾತ, ಆ? ಬಟ್ಟೆ ತಗೊಂಡ್ ಬಾ. ಅಯ್ಯೋ ಮರ್ತೋದೆ, ತಗೊಂಡ್ ಬರ್ತೀನಿ. ಪ್ರಿಯಾ, ಹಿಡ್ಕೋ. ಅದ್ಕೆ ತಗೊಳ್ಳಿ. ಅಯ್ಯಯ್ಯೋ, ತೀರಾ ಇಂಥ ಮಾಸ್ಲು ಸೇರೆನಾ? ಅವ್ರನ್ನೇನಂದ್ಕೊಂಡಿದ್ದೀರಾ ನೀವು? ನಮ್ಮತ್ತೆ ಅವ್ರ ಸ್ಥಾನಮಾನ ಗೊತ್ತಿದ್ರೂನು ಇಂಥ ಸೀರೆ ತಗೊಂಡ್ ಬಂದಿದ್ದೀರಲ್ರಿ, ಅಷ್ಟಕ್ಕೂ ಏನ್ ನಿಮ್ ಉದ್ದೇಶ? ಬೇರೆ ಉದ್ದೇಶ ಏನಿರುತ್ತೆ? ನನ್ನ ತಂಗಿ ತಾನಾಗ್ತಾನೆ ಕೆಳಗಿಳಿದು ಸಂಬಂಧ ಬೆಳೆಸ್ಬಿಟ್ಲು. ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ತಾತ್ಸಾರ ಅವ್ರಿಗೆ. ಮಗಳನ್ನ ಕೊಟ್ಟಿರೋ ಮನೆ ಇದು, ಅಷ್ಟು ಮಾತ್ರ ಬುದ್ಧಿ ಇಲ್ವಾ? ಅಲಿವೇಣಿ, ಕೊಟ್ಟಿರೋದ್ರಲ್ಲಿ ಸಂಬಂಧಕ್ಕೆ ಕೊಡೋ ಗೌರವ ನೋಡ್ಬೇಕೆ ಹೊರತು ಕೊಟ್ಟಿರೋ ವಸ್ತುವಿನ ಬೆಲೆ ಅಲ್ಲ. ನೀವು ನಿಮ್ಮ ಹದ್ದು ಮೀರಿ ನಮ್ಮ ವಿಷಯದಲ್ಲಿ ಮೂಗ್ ತೂರ್ಸಿದ್ರೆ ಈ ಕ್ಷಣನೇ ಮನೆಯಿಂದ ಹೊರಟೋಗ್ಬೋದು. ನಿಮ್ಗೇನಾದ್ರೂ ಬುದ್ಧಿ ಇದ್ಯಾ? ಅತ್ತೆ ಪದ್ಧತಿ ಬಗ್ಗೆ ಗೊತ್ತಿದ್ರೂ ಕೂಡ ಹದ್ಮೀರ್ ಮಾತಾಡಿದ್ರೆ ಹೇಗೆ? ಕ್ಷಮಿಸಿ ಅತ್ತೆ, ಅಪ್ಪನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ ಮೇಲಿರೋ ಪ್ರೀತಿಯಿಂದ ಹಾಗೆ ಹೇಳಿದ್ರೆ ಹೊರತು ಬೇರೆ ಉದ್ದೇಶ ಏನೂ ಇರ್ಲಿಲ್ಲ. ಅಪ್ಪ, ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮಂಗೆ ಇಬ್ರು ಕ್ಷಮೆ ಕೇಳಿ.
ಕ್ಷಮಿಸ್ಬೇಡಿ. ಕ್ಷಮಿಸಿಬಿಡಿ. ಅಯ್ಯೋ, ಕ್ಷಮೆಯಲ್ಲ ಯಾಕೆ ಬಿಡಿ. ನಾನು ಶಕುಂತಲಾ ದೇವಿಯವರ ಅಂತಸ್ತಿಗೆ ಸರಿ ಹೋಗೋ ಸೀರೆ ತಂದಿಲ್ದೇ ಇರಬಹುದು, ಆದರೆ ಅವ್ರನ್ನ ನಾನು ಬೀಗರ ಥರ ಅಲ್ಲದೆ ಒಡ ಹುಟ್ಟಿ ತಂಗಿ ಥರ ಭಾವಿಸಿದ್ದೀನಿ. ಅದಕ್ಕೆ ಅವರಿಗೋಸ್ಕರ ಸ್ಪೆಷಲಾಗಿ ನೇಯ್ದಿರೋ ಸೀರೆ ತಗೊಂಡು ಬಂದಿದ್ದೀನಿ. ಅಣ್ಣಾವ್ರೆ, ನೀವು ತಂದಿರೋ ಸೀರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಅದ್ಯಾವುದೋ ಮನ್ಸಿಗೆ ಹಚ್ಕೋಬೇಡಿ. ಅಮ್ಮ ರಾಧಿಕಾ, ಇಲ್ಲಿ ಬಂದು ಅಳಿಯಂದ್ರ ಪಕ್ಕ ನಿಂತ್ಕೋ. ಅಣ್ಣವ್ರೆ, ನಮ್ಮ ಅಳಿಯಂದ್ರು ಸೋದರ ಮಾವನ ಕುಟುಂಬ ಅಂದ್ರೆ ನನ್ನ ಕುಟುಂಬ ಇದ್ದ ಹಾಗೇನೆ. ನಿಮ್ಗೂ ಬಟ್ಟೆ ತಗೊಂಡು ಬಂದಿದ್ದೀವಿ. ಕಂದ ಕೈಲಾಶ್, ರಾಧಿಕಾ, ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಪುರೋಹಿತರು ಬರೋ ಟೈಮ್ ಆಯ್ತು. ಅಣ್ಣವ್ರೆ, ನಡೀರಿ. ಅಮ್ಮ ರಾಧಿಕಾ, ವ್ರತಕ್ಕೆ ಟೈಮ್ ಆಗ್ತಿದೆ, ಬಾ ಅಮ್ಮ. ಬರ್ತಿದ್ದೀನತ್ತೆ. ಗಟ್ಟಿಯಾಗಿ ಹೇಳಿದ್ರೆ ಚೈನ್ ಕಿತ್ತೋಗ್ಬಿಡತ್ತಲ್ವಾ? ಏನ್ ಮಾಡ್ಲಿ? ಹೇಗೆ? ಪ್ರಿಯಾ, ಒಂದ್ ನಿಮಿಷ ಇಲ್ಬಾ. ಪ್ರಿಯಾ, ಪ್ಲೀಸ್ ಸ್ವಲ್ಪ ಬೇಗ ಬಾ. ಬಂದ್ಯಾ? ಚೈನ್ ಇಲ್ಲಿ ಲಾಕ್ ಆದಾಗಿದೆ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಬೇಗ ಪ್ರಿಯಾ, ವ್ರತಕ್ಕೆ ಟೈಮ್ ಆಗ್ತಿದೆ. ಕೆಳಗೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡು, ಇಲ್ಲಿ ಇದೆ. ಇದ್ಯಾಕೋ ಲಾಕ್ ಆದಾಗಿದೆ ನೋಡು.
ಪ್ರಿಯಾ ಯಾಕೆ ಸುಮ್ಮನೆ ಇದೆಯಾ? ಇಲ್ಲಿ ನೋಡು, ಇದನ್ನ ಸರಿ ಮಾಡು ಸ್ವಲ್ಪ.